ನಮಸ್ಕಾರ. ಇವತ್ತು ಸಂಜೆಗೆ ನಮ್ಮ ಮನೆ ಮಕ್ಕಳೆಲ್ಲ ಸ್ವಲ್ಪ ಹಲಸಿನ ಹಣ್ಣು ಕೊಯ್ದು ಕೊಡು ಅಂತ ಹೇಳ್ತಿದ್ರು. ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಇದೆ, ಇವಾಗ ಆಗಿದೆ. ಬನ್ನಿ ಹಾಗಾದರೆ ಇವ್ರ ಜೊತೆ ಹೋಗಿ ಅಲ್ಲೊಂದು 2 ಹಲಸಿನ ಹಣ್ಣು ಕೊಯ್ಕೊಂಡು ಬರುವ. ಈಗ ಅಲ್ಲಿ 2 ಹಲಸಿನ ಮರ ಇದೆ. ಅಲ್ಲಿ ಒಂದು ಹಲಸಿನ ಮರನಲ್ಲಿ ಹಲಸಿನ ಹಣ್ಣು ಆಗಿವೆ. ಈಗ ಕೆಲವೊಂದು ಬಿದ್ದು ಹೋಗಿವೆ, ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ತಿನ್ನೋದಿಲ್ಲ ಇಲ್ಲಿ. ಈಗ ಮಳೆಗಾಲದಲ್ಲಿ ಚಪ್ಪೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋದಿಲ್ಲ. ಇವಾಗ ನಮ್ಗೆ ಈಗ 2 ಹಣ್ಣು ಬೇಕಿತ್ತು. ಈ ಮಕ್ಕಳು ಬಂದು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಅವಕ್ಕೆ ಹೋಗಿ ಕೊಯ್ಯೋಕ್ಕೆ ಹೋಗ್ತಾ ಇದ್ದೀನಿ. ಹಲಸಿನ ಕೊಯ್ಯೋಕ್ಕೆ ಒಂದು ಕೊಕ್ಕೆನ ತೊಗೊಂಡಿದ್ದೀನಿ, ಆದರೆ ಅಲ್ಲಿ ತುದಿ ಕತ್ತಿಯನ್ನು ಕಟ್ಟಿಲ್ಲ. ನೋಡುವ ಬೀಳತ್ತಾ ಇಲ್ವಾ ನೋಡ್ತೀನಿ. ಯಾವ್ದು ಹಣ್ಣಾಗಿದೆ ಫಸ್ಟ್ ನೋಡ್ಕೋತೀನಿ. ಹಾಂ ಇದು 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 ಹಣ್ಣಾಗದಲ್ಲ ಭಯ್ಯ. ಬದಿಗಿರು ಈಗ ಬೀಳ್ತದೆ ಬದಿಗಿರು. ಇದಕ್ಕೆ ಕತ್ತಿಯನ್ನು ಕಟ್ಟಲಿಲ್ಲ, ಅದಕ್ಕೆ ಬೀಳ್ತದಿಲ್ವೋ ಗೊತ್ತಿಲ್ಲ. ಅದು ಬಿದ್ದರೂ ಅಲ್ಲಿ ಕೆಳಗೆ ಜರಿ ಇರೋದ್ರಿಂದ ಇನ್ನೆಲ್ಲೂ ಹೋಗತ್ತೇನೋ. ನನ್ನ ತಲೆ ಮೇಲೆ ಒಂದು ಬೀಳ್ದಿದ್ರೆ ಆಯಿತು, ಯಾಕಂತ ಹೇಳಿದ್ರೆ ಕತ್ತಿ ಕಟ್ಟಲಿಲ್ಲಲ್ಲ. ತಾಳ ಇದೇ ಕೊಯ್ತೆ. ಆಗದೆ ಆದ್ರೆ ಬೀಳುವುದೇ ಗೊತ್ತಿಲ್ಲ. ತಲೆ ಮೇಲೆ ಒಂದು ಬೀಳ್ಬೇಡ. ಬದಿಗಿರಿ ಬಸ್ ನಾನು ಕೆಳಗೆ ಹೋಗ್ಬಿಟ್ಟು ನಮ್ಮ ಮನೆ ಮಕ್ಕಳೇ ಈ ಕಡೆ ಬಾ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಬಾ ವಜ್ಜೆ ಅದೆ ಕರೆಕ್ಟಾಗಿ ಹಣ್ಣಾಗಿದೆ. ಮನೆಗೆ ಹೋಗಿ ಕೊಯ್ಯುವ. ಇಲ್ಲಿ ನೋಡಿ, ಈ ಅಂಟೇನು ಕಾಣಿಸ್ತಾ ಇದೆಯಲ್ಲ, ಇದನ್ನೆಲ್ಲ ತಕ್ಕೊಳ್ಬೇಕು. ಬಂದು ಇವಾಗ ಕೊಯ್ಯುವ. ಚೀಲೆಲ್ಲ ಹಾಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಲಸಿನ ಹಣ್ಣು ತಂದು ಇಟ್ಕೊಂಡಿದ್ದೀನಿ. ಹೋಗಿ ಕತ್ತಿ ಹಾಕಬೋ. ಕತ್ತಿ ಯಾರು ಚಾಕೋರೆ. ಇಲ್ಲಿ ನೋಡಿ, ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದ್ರ ಗಮ್ ಏನಿದೆಯಲ್ಲ ಕೈಗೆ ಹಿಡಿಯತ್ತಂತ ಹೇಳ್ಬಿಟ್ಟು ನೋಡಿ ಮಕ್ಕಳು ಕೈಗೆ ಹಾಕ್ತೀನಿ. ಇವಾಗ ಉದ್ಕ ನಾನು ಕೂಡ ಸ್ವಲ್ಪ ಹಾಕೊಳ್ತೀನಿ. ಫಸ್ಟ್ ಬುಡದಿಂದ ಕಟ್ ಮಾಡ್ಕೋತೀನಿ. ಒಳ್ಳೆ ಹಣ್ಣು ಆಗಿದೆ. ಒಂದು ಪ್ಲೇಟ್ ತಗೋಬಮ್ಮ. ಸೂಪರ್ ಆಗಿದೆ. ಸಿಕ್ಕಾಪಟ್ಟಿ ಸ್ವೀಟ್ ಇದೆ. ಮಳೆಗಾಲ ಚಪ್ಪೆ ಅನ್ಕೊಂಡೆ, ಆದರೆ ಸಿಕ್ಕಾಪಟ್ಟಿ ಸಿಹಿ ಇದೆ. ಒಂದು ಹಣ್ಣಂತೂ ಕೊಯ್ದಿದ್ದೀನಿ. ಎಷ್ಟು ಸೊಳೆ ಸಿಗತ್ತೆ ನೋಡುವ. ಇಲ್ಲಿ ನೋಡಿ, ಒಳ್ಳೆ ಇದೆ. ಇಲ್ಲಿ ನೋಡಿ, ಇದು ಗಟ್ಟಿ ಹಣ್ಣಲ್ಲ. ನಾವೇನು ಚಕ್ಕೆ ಅಂತ ಹೇಳ್ತೀವಲ್ಲ, ಇದು ಚಕ್ಕೆ ಹಣ್ಣು. ಬೊಕ್ಕೆ ಆದರೆ ಗಟ್ಟಿ ಇರ್ತದೆ. ಇದು ಚಕ್ಕೆ ಆಗಿರೋದ್ರಿಂದ ಗಟ್ಟಿ ಇಲ್ಲ. ನೋಡಿ, ಈ ರೀತಿಯಾಗಿವೆ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಮಾತ್ರ. ಈ ರೀತಿಯಾಗಿ ಹಲಸಿನ ಹಣ್ಣಲ್ಲೇ ಇದ್ರೆ ನಮಗೆ ಸಂಜೆ ಹೊತ್ತು ತಿನ್ನೋಕೆ ಒಳ್ಳೆ ಆಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಡಲ್ಲಿ ತಿನ್ನೋಕೆ ಏನು ಸಿಗದೆ ಇರುವಾಗ ಈ ಹಲಸಿನ ಹಣ್ಣು ನಾವು ಒಂದೊಂದು ತಗೊಂಡ್ಕೊಂಡು ಬಂದು ಹಾಗೆ ತಿನ್ಬೋದು. ಹಾಗೆ ಇದ್ರ ಚಿಪ್ಸ್ ಕೂಡ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆದರೆ ಮಾಡೋಕೆ ಪುರ್ಸತ್ತಿರ್ಬೇಕಷ್ಟೆ.
ಇದರಲ್ಲಿರೋ ಸೊಳೆ ಎಲ್ಲ ತೆಗೆದಾಗಿದೆ. ಈಗ ಇದನ್ನ ಎಸಿತೀನಿ. ಇಲ್ಲಿ ನೋಡಿ, ಒಂದು ಹಣ್ಣಲ್ಲಿ ಇಷ್ಟು ಸೊಳೆಗಳು ಸಿಕ್ಕಿದ್ದಾವೆ. ಇಲ್ಲಿ ನೋಡಿ, ಈ ರೀತಿ ಇದೆ. ಸಿಕ್ಕಾಪಟ್ಟೆ ಸಿಹಿ ಇದೆ ನಮ್ಮನೆ ಹಲಸಿನ ಹಣ್ಣು. ಇದು ಮಳೆಗಾಲದಲ್ಲಿ ಜಾಸ್ತಿ ಆಗಿದೆ. ಹಾಗೆ ಇದು ಗಟ್ಟಿ ಇರುವಂಥ ಹಣ್ಣಲ್ಲ. ಈಗೇನು ಚಕ್ಕೆ ಅಂತ ಹೇಳ್ತೀವಲ್ಲ ಅದು. ಇದು ಬೊಕ್ಕೆಕಾಯಿಗಳು ಗಟ್ಟಿ ಇರ್ತವೆ, ಚಕ್ಕೆಕಾಯಿಗಳು ಮೆದು ಮೆದು ಇರ್ತವೆ. ಅದ್ರ ಹಣ್ಣು ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಸಿಹಿಯಾಗಿದೆ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಧನ್ಯವಾದ.